ಸೆಡ್ ವರ್ಲ್ಡ್ ಆಫ್ ಪೈಲ್ಸ್ ಅಂತ. ವರ್ಲ್ಡ್ ಆಫ್ ಪೈಲ್ಸ್ ಅಂದರೆ ವಾಟ್ ಯು ಮೆಂಟ್? ಎಂಟೈರ್ ವರ್ಲ್ಡ್ ಇಸ್ ಫುಲ್ ಆಫ್ ಪೈಲ್ಸ್ ಅಂತ? I meant ವರ್ಲ್ಡ್ ಆಫ್ ಪೈಲ್ಸ್ enter ಅಂತ. into the world ಎಂಟರ್ where ಇಂಟು ದ ವರ್ಲ್ಡ್ ಆಫ್ ಪೈಲ್ಸ್. into the ಓಕೆ, world of. ಎಂಟರ್ ಇಂಟು, ನಾಟ್ ವರ್ಲ್ಡ್ ಆಫ್ ಪೈಲ್ಸ್. ಓಕೆ ಓಕೆ. But I'm not sure if India is headed that way. ನಾನೊಂದು ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ. ಈಗ ಹೆಮೊರಾಯ್ಡ್ಸ್ ಅಂತೆಲ್ಲ ಬಂದ್ರೆ ಹೆಮೊರಾಯ್ಡ್ಸ್ ಆರ್ ಪೈಲ್ಸ್. ರೈಟ್, ಅಪ್ಯಾರೆಂಟ್ಲಿ ಆಲ್ಮೋಸ್ಟ್ 1 in 4 ಜನರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ಅನ್ನೋದು. ಸೊ ಈ ಸ್ಟಾಟ್ಸ್ ಎಲ್ಲ ನೋಡಿದ್ರೆ ಲುಕ್ಸ್ ಲೈಕ್ ಎವ್ರಿಥಿಂಗ್ ಈಸ್ ಆನ್ ರೈಸ್. ಇನ್ಫ್ಲೇಷನ್ ಥರ. ಇನ್ಫ್ಲೇಷನ್ ಥರ. ಟ್ರೂ. ಇನ್ಫ್ಲೇಷನ್ ಆಗ್ತಾ 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 ಪೈಲ್ಸು ಜಾಸ್ತಿ ಆಗ್ತಾ ಇದೆ. ಸಿ, ಇವತ್ತು ಇಂಡಿಯಾದಲ್ಲಿ 36% ಆಫ್ ಇಂಡಿಯನ್ಸ್ ಹ್ಯಾವ್ ಗಾಟ್ ಪೈಲ್ಸ್, ಫಿಷರ್, ಫಿಸ್ಟುಲಾ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. 36%. That's a big That number. means nearly 50 crores. Almost 1 in 3. Yeah. And 50% suffer at least once in lifetime. I think I'll have to first start the foundation level ಅಲ್ಲಿ ಪ್ರಶ್ನೆ. Exactly. ಡಾಕ್ಟ್ರೆ, ಈ ಪೈಲ್ಸು, ಫಿಶರ್ಸು ಮತ್ತೆ ಫಿಸ್ಟುಲಾ ಇದ್ರದ್ದು 3 ಡಿಫ್ರೆನ್ಸ್ ಏನು? 3 ಡಿಫರೆನ್ಸ್. ಓಕೆ ಮೇಡಮ್, ಪೈಲ್ಸ್ ಅಂದರೆ ಏನಲ್ ಕೆನಾಲ್ ಗುದದ್ವಾರದಲ್ಲಿ ಕುಷನ್ ಇರುತ್ತೆ. ಈ ಕಾನ್ಸ್ಟಿಪೇಷನ್ ಆದಾಗ ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡಿದ್ರೆ, ತುಂಬ ಪ್ರೆಷರ್ ಹಾಕಿದ್ರೆ, ಅಥವಾ ಬಾತ್ರೂಮಲ್ಲಿ ಹೋಗಿ ಕ್ಯಾಂಪ್ ಮಾಡಿದ್ರೆ, ಇತ್ತೀಚೆಗೆ ಬಂದಿತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಾತ್ರೂಮ್ ಕ್ಯಾಂಪಿಂಗ್ ಆಫ್ ನ್ಯೂ ಜೆನ್ಜೀಸ್ ಅಂತ. ಜೆನ್ಜಿಗಳೆಲ್ಲ ಫೋನ್ ಹಿಡ್ಕೊಂಡು ಅರ್ಧ ಗಂಟೆ ಬೆಳಗ್ಗೆ ಎದ್ದ ತಕ್ಷಣ ಹೋಗೋದು, ಫೋನ್ ಹಿಡ್ಕೊಂಡು ಅರ್ಧ ಗಂಟೆ ವಾಶ್ರೂಮಲ್ಲೇ ಕೂತ್ಕೊಂಡಿರೋದು. ವಾಶ್ರೂಮಲ್ಲೇ ಮೊಬೈಲ್, ವಾಶ್ರೂಮಲ್ಲೇ ಚಾಟ್, ವಾಶ್ರೂಮಲ್ಲೇ ವಾಟ್ಸಪ್, ವಾಶ್ರೂಮಲ್ಲೇ ಇಮೇಲ್, ವಾಶ್ರೂಮಲ್ಲೇ ಗರ್ಲ್ಫ್ರೆಂಡ್ ಜೊತೆಗೆ ಚಾಟ್, ಎಲ್ಲ ವಾಶ್ರೂಮಲ್ಲೇ ಆಗ್ತಾ ಇರುತ್ತೆ. ಇತ್ತೀಚೆಗೆ ಅದು ಬಾತ್ರೂಮ್ ಕ್ಯಾಂಪಿಂಗ್ ಅಂತ ಕರೀತಾರೆ. ಸೊ ಹಾಗೆ ವಾಶ್ರೂಮಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು, ಪ್ರೆಷರ್ ಹಾಕೋದು, ಮತ್ತು ಲೈಫ್ ಸ್ಟೈಲ್, ಹಣ್ಣು, ತರಕಾರಿ, ಸೊಪ್ಪು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ಮಾಡದಿರೋದ್ರಿಂದ ಏನಾಗುತ್ತೆ, ಮತ್ತು ಆಲ್ಕೋಹಾಲಿಕ್ಸು, ಸ್ಮೋಕರ್ಸು, ಇವ್ರಿಗೆಲ್ಲ ಏನಾಗುತ್ತೆ, ಮೋಷನ್ ಹಾರ್ಡ್ ಆಗುತ್ತೆ. ಆ ಪ್ರೆಷರ್ಗೆ ಏನಾಗುತ್ತೆ, ಕುಷನ್ಸು ಎನ್ಲಾರ್ಜ್ ಆಗುತ್ತೆ. ಸೊ ಪೈಲ್ಸ್ ಅಂದರೆ ನಥಿಂಗ್ ಬಟ್ ಎನ್ಲಾರ್ಜ್ಡ್ ಕುಷನ್ಸ್. ಆ ಕುಷನ್ಸಲ್ಲಿ ಏನಪ್ಪ ಇರುತ್ತೆ ಅಂದರೆ ಬ್ಲಡ್ ವೆಸಲ್ಸ್. ಸೊ ಎನ್ಲಾರ್ಜ್ ಬ್ಲಡ್ ವೆಸಲ್ಸ್, ರಕ್ತ ಕಣಗಳು ಅಂತಾರಲ್ಲ, ಸೊ ಉಂಡೆಗಳು, ರಕ್ತದ ಉಂಡೆಗಳು, ಅದನ್ನೇ ಪೈಲ್ಸ್ ಅಂತ ಕರೆಯೋದು ಮೇಡಮ್. ದಟ್ ಇಸ್ ಪೈಲ್ಸ್. ಸೊ ಕಾನ್ಸ್ಟಿಪೇಷನ್ ಆದಾಗ ಅದು ರಪ್ಚರ್ ಆಗುತ್ತೆ. ಹಾಂ, ಕಾನ್ಸ್ಟಿಪೇಷನ್ ಆಗುತ್ತಲ್ಲ, ಕಾನ್ಸ್ಟಿಪೇಷನ್ನ ಟ್ರೀಟ್ ಮಾಡದೆ ಹೋದರೆ ಪೈಲ್ಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ರಪ್ಚರ್ ಆಗಿ ಸುನಾಮಿ ಥರ ರಕ್ತ ಸುರಿಯುತ್ತೆ. ಓಹೋ, ಸೊ ನಾವು ಇದು ದಿಸ್ ಇಸ್ ಪೈಲ್ಸ್. ಎಸ್. ಮತ್ತೆ ವಾಟ್ ಇಸ್ ಫಿಶರ್ಸ್? ಫಿಷರ್ ಅಂದರೆ ಏನಲ್ ಕೆನಾಲಲ್ಲಿ ಕ್ರ್ಯಾಕ್ ಆಗೋದು. ಈಗ ಗೋಡೆಯಲ್ಲೆಲ್ಲ ಫಿಷರ್ಸ್ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಏನಲ್ ಕೆನಾಲ್ ಆ ಗುದದ್ವಾರದಲ್ಲಿ ಆ ಜಂಕ್ಷನಲ್ಲಿ ಕ್ರ್ಯಾಕ್ ಆಗೋದು. ಆ ಕ್ರ್ಯಾಕ್ ಆದಾಗ ತುಂಬ ನೋವಾಗುತ್ತೆ, ಕ್ರ್ಯಾಕ್ ಆದಾಗ ಬ್ಲೀಡ್ ಆಗುತ್ತೆ, ಕ್ರ್ಯಾಕ್ ಆದಾಗ ಬರ್ನ್ ಆಗುತ್ತೆ, ಕ್ರ್ಯಾಕ್ ಆದಾಗ ಊಟ ಮಾಡೋದು ಬಿಡ್ತಾರೆ, ಮೋಷನ್ ಹೋಗೋಕ್ಕಾಗಲ್ಲ, ತುಂಬ ಪೇಯ್ನ್ ಆಗುತ್ತೆ. 24/7 ಡೇ ಟು ಡೇ ರೂಟೀನ್ ಚೇಂಜ್ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅವರು. ವೆರಿ ಪೇನ್ಫುಲ್. ದೇ ಕಾನ್ ಸಿಟ್, ದೇ ಕಾನ್ ಬ್ರಷ್, ದೇ ಕಾನ್ ಡೂ ಎನಿ ಆ್ಯಕ್ಟಿವಿಟಿ. ಸೊ ದಟ್ ಇಸ್ ಕ್ರ್ಯಾಕ್. ಫಿಶರ್. ಫಿಸ್ಟುಲಾ ಅಂದರೆ? ಹಾಂ, ಫಿಸ್ಟುಲಾ ಅಂದರೆ ಏನಲ್ ಕೆನಾಲ್ ಗುದದ್ವಾರದಲ್ಲಿ ಒಂದು ಟ್ರ್ಯಾಕ್ ಆಗೋದು. ಆ ಟ್ರ್ಯಾಕ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಈ ಹಳ್ಳಿ ಕಡೆ ಕುರ ಅಂತಾರಲ್ಲ, ಕುರ ಈ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗಿ ಅದು ಆ್ಯಪ್ಸಸ್ ಅಂದರೆ ಪೆರಿ ಏನಲ್ ಆ್ಯಪ್ಸಸ್ ಕುರ ಆಗಿ ಹೊಡೆದೋಗಿ ಒಂದು ಟ್ರ್ಯಾಕ್ ಆಗುತ್ತೆ. ಆ ಟ್ರ್ಯಾಕ್ನ ಫಿಸ್ಟುಲಾ ಅಂತ ಕರೀತಾರೆ. ಆ ಟ್ರ್ಯಾಕ್ ಆದಾಗ ಪಸ್ ಬರ್ತಾ ಇರುತ್ತೆ. ಸೊ ಅದನ್ನು ಎಷ್ಟೋ ಜನ ನನಗೆ ಪಿಂಪಲ್ ಆಗಿದೆ ಅಂತ ದೇ ಗೋ ಟು ಎ ಸ್ಕಿನ್ ಸ್ಪೆಷಲಿಸ್ಟ್. ಸೊ ಬೇಸಿಕಲಿ ಪೈಲ್ಸು, ಫಿಷರು, ಫಿಸ್ಟುಲಾ ಈ ಥರ ಇದೆ ಅಂತ ಎಷ್ಟೋ ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಏನು ಗೊತ್ತಾರೆ, ಅಲ್ಲಿ ಏನೇ ಆಗಲಿ ಗುದದ್ವಾರದಲ್ಲಿ ಏನಲ್ ಕೆನಾಲಲ್ಲಿ ನನಗೆ ಪೈಲ್ಸ್ ಆಗಿದೆ, ಇಷ್ಟೇ ಗೊತ್ತಿರೋ ಜನಕ್ಕೆ. ಸೊ ಕೋಟ್ಯಾಂತರ ಜನಕ್ಕೆ ಪೈಲ್ಸ್ ಅಂದರೆ ಏನು, ಫಿಷರ್ ಅಂದರೆ ಏನು, ಫಿಸ್ಟುಲಾ ಅಂದರೆ ಏನು ಗೊತ್ತಿಲ್ಲ.